ಪ್ಲೇಟು ಸೌಟು. ಏನ್ರಿ ಸಾಹೇಬ್ರ ಅದೇನೋ ಫಾರಿನ್ಗೆ ಹೋಗ್ತೀನಿ ಅಂತ ಹೇಳಾಕತ್ತಿದ್ರಿ, ನೋಡಿದ್ರ ಇಲ್ಲೇನು ನೊಣ ಹೊಡ್ಕೊಂಡು ಕೂತಿರಲ್ಲ, ಏನು ನಿಮ್ಮ ಕತಿ? ನೊಣ ಹೊಡಿತಾ ಇರೋದು ನೀನು, ವೀಸಾಕಾಯಿ ಕಾಯ್ತಾ ಇರೋದು ನಾನು. ಸೋದತಿಯಲ್ಲವೋ ಸ್ಟೀಲ್ ಪಾತ್ರೆ, ಅಲ್ಯೂಮಿನಿಯಂ ಪಾತ್ರೆ, ತಟ್ಟೆ, ಸೌಟು, ತಟ್ಟೆ. ಇಸ್ಮಾಯಿಲ್ ಬಾಯ್, ನಂಗೊಂದ್ ಪಾತ್ರೆ ಬೇಕು, ತಳ ಕಪ್ಪಾಗ್ಬಾರ್ದು, ಎಷ್ಟೇ ವರ್ಷ ಆದ್ರೂ ಪಳಪಳ ಅಂತ ಹೊಳಿತಾ ಇರ್ಬೇಕು. ನಿಮ್ ಮುಖ ತರ ಪಳಪಳ ಹೊಳಿತಾ ಇರಬೇಕು. ನಿಮ್ಗೆ ಮ್ಯಾಚಿಂಗ್ ಆಗುವಂತ ಪಾತ್ರೆ ಇದೆ ಅಮ್ಮ. ನೋಡಿ ಇದೇಗಿದೆ ನೋಡಿ, ಆದ್ರೆ ಇದು ಸಿಂಗಲ್ ಪೀಸ್ ಕೊಡುವಂಗಿಲ್ಲ, 2 ಆಗಿ ಕೊಡ್ಬೇಕಷ್ಟೇ. ರೇಟ್ ಜಾಸ್ತಿ ಇದ್ರೆ ಬೇಡ. ದುಡ್ಡು ನಾನು ಕೇಳಿದಿನ, ಹಣ ಇದ್ದಷ್ಟು ಕೊಡಿ. ಮತ್ತೆ ಹಳೆ ಬಟ್ಟೆ ಇಲ್ವಾ, ಅದು ಕೊಡಿ ಸಾಕು. ಹಳೆ ಬಟ್ಟೆ ತಗೋತೀಯ ನೀನು? ತಗೋತೀನಿ. ಹೀಗ್ ಹೋಗಿ ಹಾಕ್ ಬಂದ್ಬಿಡ್ತೀನಿ, 2 ನಿಮಿಷ. ಅಲ್ರಿ ಸಾಹೇಬ್ರ, ಹಳೆ ಅರ್ಬಿ ತಗೊಂಡ್ ಅದ್ ಏನ್ ಮಾಡ್ತಿರಪ್ಪ? ಟ್ಯಾಪ್ ಹಾಕಿ ನಿನ್ ಮದುವೆಗೆ ಗಿಫ್ಟ್ ಕೊಡ್ತೀನಿ. ನಿಮ್ಗೆ ಯಾಕೆ ಬೇಕು? ವಿಜಯದವ್ವ ಬೇಗ ಬನ್ನಿ, ಲೇಟ್ ಆಗುತ್ತೆ. ಹಾ ಬಂದೆ ಭಯ್ಯ, 1 ನಿಮಿಷ. ಹೋ, ಇಷ್ಟು ಕೊಟ್ರೆ ಸಾಕಾಗಲ್ಲ, ದುಡ್ಡು ಕೊಡಿ ಅಂತ ಕೇಳ್ತಾನೆ. ಹಳೆ ಸೀರೆ ಹರಿದು ಪ್ರಣಿಗೆ ಲಂಗ ದಾವಣಿ ಹೊಲ್ಸೋಣ ಅನ್ಕೊಂಡಿದ್ದೆ, ಆದ್ರೆ ಅದು ಬಣ್ಣ ಹೋಗಿದೆ, ಅದನ್ನು ಕೊಟ್ಬಿಡೋಣ. ಓ, ನೀನ್ ಇಲ್ಲಿದ್ಯಾ? ನಮ್ಮ ಯಜಮಾನ್ರ ಲಕ್ಕಿ ಪ್ಯಾಂಟ್, ಅವ್ರು ಬೆಳಿಲಿಲ್ಲ, ನೀನ್ ಹರಿಲಿಲ್ಲ. 20 ವರ್ಷದಿಂದ ಅವ್ರು ನಿನ್ನ ಬಿಟ್ಕೊಡೋ ಮನ್ಸೆ ಮಾಡ್ಲಿಲ್ವಲ್ಲ. ಆದ್ರೆ ಇವತ್ತು ನಾನ್ ಮನ್ಸ್ ಮಾಡಿದೀನಿ, ನಿನಗೆ ಇವತ್ತು ನಾನು ಮುಕ್ತಿ ಕೊಡಿಸ್ತೀನಿ, ನೀ ನನ್ಗೆ ಪಾತ್ರೆ ಕೊಡ್ಸುವಂತೆ, ಸರಿನಾ? ಇಸ್ಮಾಯಿಲ್ ಬಾಯ್ ತಗೋ. ಜಾಸ್ತಿ ಬಟ್ಟೆನೆ ಕೊಟ್ಟಿದ್ದೀನಿ, ರೇಟ್ ಸ್ವಲ್ಪ ನೋಡ್ಕೊಂಡು ಹಾಕೋ. ಜಾಸ್ತಿ ಏನಿಲ್ಲ, ಈ ಬಟ್ಟೆ ಮೇಲೆ 230 ರೂಪಾಯಿ ಕೊಡ. 230? ಅದು ತುಂಬಾ ಜಾಸ್ತಿ ಆಯ್ತು, 150 ರೂಪಾಯಿ ಕೊಡ್ತೀನಿ. ನಮ್ಗೇನೆ ಸಿಗುದಿಲ್ಲ ಗಿರಿಜಂತಮ್ಮ. ಒಂದ್ ಕೆಲಸ ಮಾಡು, ನಿಮ್ಗೆ ಅಂತ 5 ರೂಪಾಯಿ ಕಡಿಮೆ ಮಾಡ್ತೀನಿ, 225 ಕೊಡಿ ಸಾಕು. 5 ರೂಪಾಯಿ ಕಡಿಮೆ ಮಾಡಕ್ ನೀನೇ ಬೇಕಾ? ನಾನೇ 5 ರೂಪಾಯಿ ಸೇರಿಸ್ಕೊಡ್ತೀನಿ, 155 ರೂಪಾಯಿ. ಬೇಡ ಮೇಡ್ಕೊ, ನನ್ಗೆ ಆಗುದಿಲ್ಲ ಅದು. ಆಯ್ತಾಯ್ತು, ನನ್ಗೂ ಬೇಡ ನಿನ್ಗೂ ಬೇಡ, 180 ಮಾಡ್ಕೊ. ಏನ್ ಚೌಕಾಸಿ ಮಾಡ್ತಾ ಅದ್ರಲ್ಲಿ ಸಿಗುದಿಲ್ಲಮ್ಮ. ನೋಡು, ನಾನ್ ಕೊಡೋದೇ ನಿಂಗೆ 180 ರೂಪಾಯಿ, ಅದಕ್ಕಿಂತ 1 ರೂಪಾಯಿ ಜಾಸ್ತಿ ಕೊಡಲ್ಲ. ಕೊಡೋ ಹಂಗಿದ್ರೆ ಕೊಡು, ಇಲ್ಲ ನಿನ್ ಪಾತ್ರೆ ನೀನೇ ಇಟ್ಕೊ. ಆಯ್ತಾಯ್ತು, ದುಡ್ಡು ಕೊಡು. 170. 10. ಸರಿ. ಸೊಂಟಕ್ಕೆ ಹಾಕೊಳ್ಳೋದು ನಮ್ಮ ಮುಖಕ್ಕೆ ಸಿತ್ತಿರಲ್ಲ ಸರ್. ನಿಮ್ಮನ್ನ ನೀವೇನ್ ಅನ್ಕೊಂಡಿದ್ದೀರಾ? ಕನ್ನಡಿಲಿ ನೀವಿಬ್ರು ನಿಮ್ಮ ಮುಖಗಳು ನೋಡ್ಕೊಂಡಿದ್ದೀರಾ? ಸರ್, ನಾನು ವಿವೇಕ್ ದೇಶಪಾಂಡೆ ರೀ, ಇವರು ಡಿಲಿಂಗ್ ರಾಜು ಅಂತ ಅನ್ಕೊಂಡಿವ್ರಿ ಸರ್. ಸರ್, ಲಿಂಗರಾಜು ಸರ್, ಡಿ ಇನ್ಶಿಯಲ್. ಬುಚ್ಚಿರಿ ಬಾಯ್, ಯು ಇರ್ರೆಸ್ಪಾನ್ಸಿಬಲ್ ಇಂಟರ್ನ್ಯಾಷನಲ್ ಇಡಿಯಟ್ಸ್. ನಿಮ್ಮ ಸೇಲ್ಸ್ ಝೀರೋ, ನಿಮ್ಮ ಕೆಲಸ ಝೀರೋ, ಆಫೀಸ್ ಮೇಲೆ ನಿಮ್ಗಿರೋ ಶ್ರದ್ಧೆ ಝೀರೋ, ಟೋಟಲ್ ಆಗಿ ನೀವಿಬ್ರು 0 0 0 0. ಸರ ತಪ್ಪಾತ್ರಿ, ಮುಂದಿನ ಸಲದಿಂದ ನಿಯತ್ತಿಂದ ಕೆಲಸ ಮಾಡ್ತೀವ್ರಿಪ್ಪ. ನನಗೆ ಹೆಂಡತಿ ಮಕ್ಳು ಅದಾರಿಪ್ಪ, ಜಾಬಿಗೆ ಕುತ್ತು ಬರೋ ಮಾಡಬೇಡ್ರಿ ಸರ. ಕುತ್ತು ತರಬಾರ್ದಾ? ನಿನ್ನ ಕೆಲಸಕ್ಕೆ ಕುತ್ತು ತರಬಾರ್ದಾ? ಹೌದು. ಅದಕ್ಕೆ ನಿನ್ನ ಸೇಲ್ಸ್ ಮ್ಯಾನ್ ಆಗಿ ಡಿ ಪ್ರಮೋಟ್ ಮಾಡ್ತಾ ಇದ್ದೀನಿ. ನಾನ್ ತಪ್ಪಿಸ್ಕೊಂಡೆ. ಯಾರು ಹೇಳಿದ್ದು? ನೀನೀಗ ಸೇಲ್ಸ್ ಮ್ಯಾನ್ಗೆ ಅಸಿಸ್ಟೆಂಟ್. ಹಾಗೆ ಮಾತ್ರ ಮಾಡಬೇಡಿ ಸರ್, ತಮ್ಮಯ್ಯ ಅಂತೀವಿ ಪ್ಲೀಸ್. ಮ್ಯಾನೇಜರ್ ಆದ್ರೂ ಸೇಲ್ಸ್ ಮನ್ಗೆ ಅಸಿಸ್ಟೆಂಟ್ ಅಂತಂದ್ರೆ ಜನ ತಪ್ಪು ತಿಳ್ಕೊತಾರೆ ಸರ್. ನಿಮ್ ಕಾಲು ಬಿಡ್ತೀನಿ. ಕಾಲಿಗೆ ಬೀಳ್ತಾರೆ ನಾನ್ ಸೆನ್ಸ್ ಫೆಲೋಸ್. ನಾನ್ ಕೆಲಸದಲ್ಲಿ ಇರ್ಬೇಕಾದ್ರೆ ನೀವಿಬ್ರು ನನಗೆ ಎಷ್ಟು ಆಟ ಆಡ್ಸಿಲ್ಲ, ಅದು ಕಾರಣನೇ ಇಲ್ಲದೆ. ಈಗ ನಾನು ಓನರ್ ಆದ್ಮೇಲೆ ಕಾಲು ಹಿಡ್ಕೋತೀರಾ? ಕಾಲು ಈಗ್ಲಾದ್ರೂ ಗೊತ್ತಾಯ್ತಾ ನಿಯತ್ತಾಗಿರೋರು ಹೊಟ್ಟೆ ಉರ್ಸಿದ್ರೆ ಏನಾಗುತ್ತೆ ಅಂತ? ಈಗ ನಾನು ಯಾರು ಯಾರು ಸರ್? ಏಯ್ ಶಿವಪ್ರಸಾದ್, ಮ್ಯಾನೇಜಿಂಗ್ ಡೈರೆಕ್ಟರ್. ಓಯಪ್ಪ, ರಾಜ ಚೆಡ್ಡಿ ಮತ್ತು ಬನಿಯನ್ಗಳು. ಇದನ್ನ ಹೊರಗೂ ಹಾಕೋಬಹುದು, ಅಷ್ಟೇ ಅಲ್ಲ ಇದನ್ನಷ್ಟೇ ಹಾಕೊಂಡು ಹೊರಗೂ ಹೋಗಬಹುದು. ಏನಿದು? ಟೈಮು ನೋಡಿದ್ಯಾ? ಟೈಮ್ ಹೇಗ್ ಬದಲಾಗುತ್ತೆ ಅಂತ. ಶಿವಂದು ಕಣ್ಣ,
ಕಲಾಕಾರ ನೋಡಿ ಅಲ್ಲಿ. ನಾನು ಆಗ ಕೊಟ್ಟ ಪ್ಯಾಂಟ್ ಎಲ್ಲಿ? ಪ್ಯಾಂಟಾ? ಯಾಕಣ? ಎಲ್ಲರಿಗೂ ಹೇಳಿ ಹೇಳಿ ಸಾಕಾಗಿದೆ ನನಗೆ. ಈ ಸಲ ನಾನು ಬೇರೆ ತರ ಹೇಳ್ತೀನಿ. ಅದು ನಮ್ಮ ಯಜಮಾನ್ರಿಗೆ ಲಕ್ಕಿ ಡಿಪ್ಪಲ್ಲಿ 50 ಲಕ್ಷ ರೂಪಾಯಿ ಬಂದಿದೆ. ಆ ಲಕ್ಕಿ ಕೂಪನ್ ಆ ಪ್ಯಾಂಟ್ ಅಲ್ಲಿ ಇದೆ. 50 ಲಕ್ಷನಾ? ಇನ್ ಸ್ವಲ್ಪ ಜೋರ ಹೋಗಪ್ಪ, ಇನ್ನೊಂದಷ್ಟು ಜನ ಪಾಲ್ದಾರ ಸೇರ್ಕೊಳ್ಳಿ. 50 ಲಕ್ಷನಾ? ಅದ್ರಲ್ಲಿ ನನಗೂ ಪಾಲಿದೆಯಾ? ಆಯ್ತು, ಕೊಡ್ತೀನಿ ಪ್ಯಾಂಟ್ ಅಲ್ಲಿ. ಅದು ಯಾರೋ ಬಂದು ಕಿಸ್ಕೊಂಡು ಹೊಟ್ಟೋದ್ರು. ಅಯ್ಯೋ, ಅದು ಎಲ್ಲೈತೆ ಅಂತ ಹೇಳಪ್ಪ. ನೀ ಹೇಳೋದ್ರಾಗ 50 ಲಕ್ಷ ಸಿಗೋದು ಬಿಡೋದು ಐತಿ, ಲಗುನೆ ಹೇಳು. ಅದು ಅವರು ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ, ಆದ್ರೆ ಅವರು ಹೇಗಿದ್ರು ಅಂತ ಬೇಕಾದ್ರೆ ಚಿತ್ರ ಬರೆದು ತೋರಿಸ್ತೀನಿ. ಅದು ಪೊಲೀಸ್ ಕಾನ್ಸ್ಟೇಬಲ್ ಅಲ್ವಾ, ಅದಕ್ಕೆ ಅವ್ರ ಮುಖ ನನಗೆ ಚೆನ್ನಾಗಿ ನೆನಪಿದೆ. ಪೊಲೀಸ್ ಕಾನ್ಸ್ಟೇಬಲ್? ಹಾ, ನಾನೇ ಬೀದಿಲಿ ಬಿದ್ದಿದ್ದೀನಿ, ಅವನು ನನ್ನ ಹತ್ರನೇ ಬಂದು ಕಿತ್ಕೊಂಡು ಹೋಗ್ತಾನೆ. ಅವನೇ ಇರ್ಬೇಕು. ಯಾರ್ರೀ? ಇಂಥವ್ರ ಹತ್ರನು ಕಿತ್ಕೊಂಡು ಹೋಗ್ತಾನೆ ಅಂದ್ರೆ ಆ ಕೆರಾಡಿ ಕಾಶಿನಾಥನೇ ಇರ್ಬೇಕು. ಹಾ, ಅದೇ ಹೆಸರು ಹೇಳ್ತಾ ಇದ್ದ. ಅವನ ಹೆಸರನ್ನ ಕೇಳಿದ್ರೆ ಸಮುದ್ರದಲ್ಲಿರೋ ತಿಮಿಂಗ್ಲಾನು ಬೆವರತ್ತೆ ಅಂತಿದ್ರು. ಡೌಟೇ ಇಲ್ಲ, ಅವನೇ. ಅಯ್ಯೋ, ಮತ್ತ್ಯಾಕ್ ತಡ, ಮೊದ್ಲು ಕುಟ್ಕಡ ಬನ್ರಿ. ಇನ್ನು ಜೋರಾಗಿ ಮೇಲೆ ಬರ್ಲಿ, ತಳ್ಳಿ ಶಿವಣ್ಣನ ಐಸ ಅಂದಂದು ಸುಸ್ತಾಗಿದೆ. ಐಸಾದ್ರೂ ತೆಗೆದುಕೊಡ್ಬಾರ್ದ? ಐಸಾ? ಅಲ್ರಿ ಸಾಹೇಬ್ರ, ನಮ್ಮ ಶಿವಪ್ಪ 50 ಲಕ್ಷದಾಗ ನಮ್ ಎಲ್ರಿಗೂ ಪಾಲ್ ಕೊಡಾಕ ತಯಾರದಾರ ಅಂತದ್ರಾಗ ಐಸು ಜ್ಯೂಸು ಕೊಡ್ಸಂಗಿಲ್ಲನ? ಜ್ಯೂಸಾ? ಮತ್ತೆ ತಡ ಮಾಡ್ತೀರಿ? ಲಗುಣ ಬರ್ರಿ, ನಮ್ಮ ಅಂಗಡಿಯಾಗ ಹಳೆ ಸ್ಟಾಕ್ ಬಾಳ ಐತಿ. ಅಲ್ಲ, ಹಾಫ್ ರೇಟ್ ಕೊಡ್ತೀನಿ ಎಂದೆ. ಎಲ್ರಿಗೂ ಏನೇನ್ ಬೇಕೋ ಎಲ್ಲ ತಗೊಂಬಿಡಿ, ನಮ್ಮ ಯಜಮಾನ್ರು ಕೊಡಿಸ್ತಾರೆ. ಕೊಡಿಸ್ಬೇಕು ರೀ, 50 ಲಕ್ಷ ಬರ್ತಾ ಇಲ್ಲ. ತಮ್ಮ ಅಣ್ಣ ಕರ್ಕೊಂಬರ್ಲಿ ಎಲ್ಲರೂ. ಬರಿ 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 ಬರಿ. ಇದೆ ಬೇಕ್ರಿ ಮುಂದೆ ಇಷ್ಟೊಂದು ಗುಂಪು, ಬೇಕ್ರಿ ಹೋರಾಟ ನಡೆಸಿರ ಹೆಂಗೆ? ಏ ಬಸ್ಯಾ, ಎಂತಕ ಗುಂಪು ಕಟ್ಕೊಂಡು ಎಂತ ಮಾಡ್ತಿದ್ದೆ? ಶಿವಪ್ಪಣ್ಣ, ಕಾಶಿನಾಥ್ ಸಾಹೇಬ್ರು ಬಂದ್ರಿ. ಓ ಕಾಶಿ, ನಿಮ್ಮನ್ನೇ ಹುಡುಕ್ತಾ ಇದ್ವಿ. ಇಲ್ಲಿದ್ದೀರಾ ನೀವು? ಆ ಕಲಾಕಾರ ನಿಮ್ಗೊಂದು ಪ್ಯಾಂಟ್ ಕೊಟ್ಟಂತಲ್ಲ, ಎಲ್ಲಿ ಆ ಪ್ಯಾಂಟು? ಈ ದರಿದ್ರ ಪ್ಯಾಂಟ್ ನ ಹಾಕೋಬೇಡಿ ಅಂತ ನನ್ ಸೊಸೆ ಗಿರಿಜಾ ನನ್ನ ಮಗನಿಗೆ ಎಷ್ಟು ಸರಿ ಹೇಳಿದ್ರು, ನನ್ನ ಮಗ ಓಹೋ ಇದು ಲಕ್ಕಿ ಪ್ಯಾಂಟ್ ಅಂತ ಕೂಗಾಡಿ ಅದನ್ನೇ ಹಾಕೊಳ್ತಿದ್ದ. ಕಣ್ಕಂಡವ್ರ ಹತ್ರ ನಾನು ಪ್ಯಾಂಟ್ ತಗಂತ ಇಲ್ಲ ಮರ್ರೆ. ಏನ್ ಸುಳ್ಳು ಹೇಳ್ತೀರಾ ಸರ್? ನನ್ನ ಹತ್ರನೇ ಪ್ಯಾಂಟ್ ಇಸ್ಕೊಳ್ಳಿಲ್ವಾ ನೀವು? ನೀ ಇಲ್ಲೇ ಇದ್ದೆ ಮರ, ಗೊತ್ತೇ ಇರ್ಲಿಲ್ಲ. ಅದಿರ್ಲಿ, ಆ ಪ್ಯಾಂಟ್ ಅಂತಕ್ಕೀಗ ಏನಪ್ಪ ಮಾಡ್ತೀನಿ ನೀನು? ಏನಪ್ಪ ನೀನು? ಇದರಲ್ಲಿ 50 ಲಕ್ಷ ರೂಪಾಯಿ ಇತ್ತು. 50 ಲಕ್ಷನಾ? 50 ಲಕ್ಷದ ಕೂಪನ್ ಇತ್ತು. ಎಲ್ಲೋ ಇತ್ತು? ಕೂಪನ್ಗೆ ಏನೂ ಆಗಿಲ್ಲ. ಇನ್ನೇನಿದ್ರು ಅಂಗಡಿಗೆ ಹೋಗ್ತಾ ಇರೋದೆ, ಕೂಪನ್ ತೋರಿಸ್ತಾ ಇರೋದೆ, ದುಡ್ಡು ತರಿಸ್ತಾ ಇರೋದೆ. ಅಷ್ಟೇ ಅಲ್ಲ ಶಿವಪ್ಪ, ನಮ್ಮ ಮಿಠಾಯಿ ಅಂಗಡಿ ಆಗಿರೋ ನಿನ್ನ ಹೆಸರು ಮೇಲಿರೋ ಬಾಕಿನೆಲ್ಲ ಮನ್ನಾ ಮಾಡ್ಬಿಡೋದೆ. ಹುಚ್ಕೊಡಿ ಪವ್ಯ, ಏನಂತ ಮಾತಾಡ್ತಿಲಿ? ನಮ್ಮ ಶಿವಪ್ಪಣ್ಣ ಈಗ ಸಾದಾ ಸೀದಾ ಮನುಷ್ಯ ಅಲ್ಲ, ಲಕ್ಷಾಧಿಪತಿ. ನಂದು ನಿಂದು ಸೇರಿಸಿ ಡಬ್ಬಲ್ ಬಿಲ್ ಕೊಡ್ತಾರ. ಕೊಡ್ತಿಲ್ರಿ? ನೋಡಿ ಶಿವಣ್ಣನ, ನಿಮ್ ಮನೆಗೆ ಬೇಕಾದ ಪಾತ್ರೆ ಅಲ್ಲ, ನಾನೇ ಸಪ್ಲೈ ಮಾಡ್ತೀನಿ. ಹಣ ಆಮೇಲೆ ಕೊಟ್ಟಾಯ್ತು. ನಿಜಕ್ಕ ಇನ್ಸಿಟಿಟಿ ಬರೆದು ಕೊಟ್ಟರೆ ಸಾಕು, ಮನೆ ಬಾಗಿಲಿ ಪ್ಯಾಕ್ ಮಾಡಿ ತಂದು ಕೊಡ್ತೇನೆ. ದುಡ್ಡಿನ ಬಗ್ಗೆ ನೀವು ಚಿಂತೆ ಮಾಡಬೇಡಿ ಮಾರ್ರೆ. ನೋಡ್ರಪ್ಪ, ಇವೆಲ್ಲ ನನಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದೀರಾ. ಖಂಡಿತವಾಗ್ಲೂ ನಿಮ್ ಪಾಲು ನಿಮಗೆ ಸಿಕ್ಕೇ ಸಿಗುತ್ತೆ. ಶಿವಪ್ಪಣ್ಣ, ಇನ್ನು ಮೇಲೆ ನೀವು ಲಕ್ಕಿ ಸ್ಟಾರು. ನಾವೆಲ್ಲರೂ ಸೇರಿ ನಿಮ್ ಹೆಸರು ಮೇಲೆ ಒಂದು ಸಂಘ ಓಪನ್ ಮಾಡ್ತೀವಿ. ಅಖಿಲ ಕರ್ನಾಟಕ ಲಕ್ಕಿ ಸ್ಟಾರ್ ಲಕ್ಷಾಧಿಪತಿ ಶಿವಪ್ರಸಾದ್ ಅಭಿಮಾನಿಗಳ ಸಂಘ. ಬ್ರೇಕೆಟ್ನಾಗ ರೀ. ಅವ್ರು ನನಗ್ ಮಾತ್ರ ರೀ. ಗಿರಿ ರೀ ಅಂದ್ರೆ ರಿಜಿಸ್ಟರ್ಡ್ ಸಂಘ, ರಿಜಿಸ್ಟ್ರೇಷನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ ಶಿವಪ್ಪ, ಈ ಶಹರದವಾಗಿರೋ ಮುಖ್ಯ ರಸ್ತೆಗೆ ಶಿವಪ್ರಸಾದ್ ರಸ್ತೆ ಅಂತ ಹೆಸರು ಬಿಡೋಣ. ಅಂತೂ ನನ್ನ ಮಗನ ರಸ್ತೆ ತಂದು ಬಿಟ್ರ.
ರಸ್ತೆಗೆ ತಂದದಲ್ಲ ಮರ್ರೆ, ನಿಮ್ ಮಗನ ಹೆಸರನ್ನೇ ರಸ್ತೆಗೆ ಇಡ್ತಿದ್ರು. ಅದೃಷ್ಟ ಒಟ್ಕೆ ಬಪ್ಪದಂದ್ರೆ ಇದೇನೋ ಮರ್, ಕೊನೆಗೂ ಒಳ್ಳೇದಾಯ್ತಲ್ಲ ಕಾಣಿ. ನಾಳೆ ಎಲ್ಲರೂ ಅಂಗಡಿಗೆ ಹೋಗೋಣ, 50 ಲಕ್ಷ ತಗೋತೀನಿ. ನಿಮ್ ಪಾಲ್ ನಿಮ್ಗೂ ಕೊಡ್ತೀನಿ. ಬರೀ ಅಂಗಡಿಗೆ ಹಂಗ ಹೋಗ್ರಲ್ಲಪ್ಪ, ಅದಕ್ಕೂ ಪಾಲ್ ಕೊಡ್ಬೇಕಾ? ನಿನ್ನ ಹ್ಯಾಂಗ್ ಕರ್ಕೊಂಡು ಹೋಗ್ತೀವಿ ಅಂತ ನಾಳೆ ಕಾದು ನೋಡ್ತೀರಿ. ಲಕ್ಕಿ ಸ್ಟಾರ್ ಲಕ್ಷಾಧಿಪತಿ ಶಿವಪ್ರಸಾದ್ ಅವರಿಗೆ, ಲಕ್ಕಿ ಸ್ಟಾರ್ ಲಕ್ಷಾಧಿಪತಿ ಶಿವಪ್ರಸಾದ್ ಅವರಿಗೆ, ಲಕ್ಕಿ ಸ್ಟಾರ್. ಅಪ್ಪ ಭಗವಂತ, ನಮ್ಮ ಯಜಮಾನ್ರಿಗೆ ಪ್ರಮೋಷನ್ ಸಿಕ್ತು ಅಂತ ಖುಷಿ ಆದ್ವಿ, ಆದ್ರೆ ಅದು ಅರ್ಧದಲ್ಲೇ ಕೈ ತಪ್ಪ ಹೋಗ್ಬಿಡ್ತು. ಲಕ್ಕಿ ಡಿಪ್ಪಲ್ಲಿ 50 ಲಕ್ಷ ಬರುತ್ತೆ ಅನ್ಕೊಂಡ್ವಿ, ಆದ್ರೆ ಅದು ನೀರಲ್ಲಿ ಹೋಮ ಮಾಡ್ದಾಗ ಆಗೋಯ್ತು. ಪದೇ ಪದೇ ಕೈಗೆ ಬಂತು, ಬಾಯಿಗೆ ಬರ್ದೇ ಇರೋ ಹಾಗೆ ಆಗ್ತಾ ಇದೆ. ಏನೋ ಮನಸ್ಸಲ್ಲಿ ಒಂಥರ ತಳಮಳ. ಕಾಶಿಗೆ ಹೋಗೋಣ ಅನ್ಕೊಂಡ್ವಿ, ಆದ್ರೆ ಅದು ಆಗ್ಲೇ ಇಲ್ಲ. ನಿನ್ ಪ್ರಸಾದ ಏನೋ ನಮ್ ಕೈಗೆ ಬಂದು ತಲುಪ್ತು, ಆದ್ರೆ ನಾವೇ ಅಲ್ಲಿಗೆ ಬಂದು ನಿನ್ ದರ್ಶನ ಮಾಡಿ ಸೇವೆ ಮಾಡ್ಬೇಕು ಅನ್ಕೊಂಡ್ವಲ್ಲ, ಅದು ಹಾಗೆ ಉಳ್ಕೊಂಡ್ಬಿಡ್ತು. ಅದಕ್ಕೆ ಇವತ್ ನಾನು ಉಪವಾಸ ಇದ್ದು ನಿನಗೆ ಅಂತ ವಿಶೇಷವಾಗಿ ದೀಪಾಲಂಕಾರ ಸೇವೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬೇಡಿದ ತಕ್ಷಣ ವರ ಕೊಡೋನ್ ಶಿವ ಅಂತೆ, ಆದ್ರೆ ನೀನು ನಮಗೆ ಎಣ್ಣೆ ಕೊಟ್ರೆ ಬತ್ತಿ ಕೊಡಲ್ಲ, ಬತ್ತಿ ಇದ್ರೆ ಎಣ್ಣೆ ಇರಲ್ಲ. ಇಷ್ಟೆಲ್ಲ ಸೇವೆ ಮಾಡ್ತಾ ಇದ್ದೀನಿ, ಎಣ್ಣೆ ಬತ್ತಿ 2 ಸಿಗೋ ಹಾಗೆ ಮಾಡಪ್ಪ ತಂದೆ. ಕೊಡೋದೇನೋ ಕೊಡ್ತೀಯ, ಬೆಳ್ಳಿ ಬಟ್ಲಲ್ಲಿ ತುಪ್ಪ ಹಾಕುವಂತ ವರ ಕೊಡಪ್ಪ ಸ್ವಾಮಿ. ಲೇ, ಈ ಬಟ್ಟೆ ಹೊಡ್ಸ್ಕೊಳ್ಳೋ ಕೆಲಸ ನಿಮ್ಮ ಅಕ್ಕನ ಕೈಲಿ ಮಾಡಿಸ್ಕೊಳಕ್ ಆಗಲ್ವೇನೋ? ಎಕ್ಸಾಮ್ ಟೈಮ್ ಅಲ್ವಾ ತಾತ, ಕಾಲೇಜಿಂದ ಏನೋ ಸ್ಪೆಷಲ್ ಕ್ಲಾಸ್ ಅಂತ ಹೇಳಿದಾರಂತೆ, ಅದಕ್ಕೆ ಹೋಗಿದ್ದಾಳೆ. ಅವಳಿಗೆ ಸ್ಪೆಷಲ್ ಕ್ಲಾಸ್, ನಮಗೆ ಒಳ್ಳೆ ಟಾಸ್ಕ್. ತಾತ, ಈ ಪೂಜೆ ಮತ್ತೆ ವಿಶೇಷವಾದ ದಿನ ಹಬ್ಬ ಎಲ್ಲ ಬಂದಾಗ ಯಾಕೆ ತುಂಬಾ ಜನ ಪಂಚೆ ಉಟ್ಕೋತಾರೆ? ಕಂದ, ಆ ಪಂಚೆ ಮಹಾತ್ಮೆ ಏನ್ ಗೊತ್ತೇನ ನಿನಗೆ? ಹುಟ್ಟರೆ ಪಂಚೆಯಾದೆ, ತಲೆಗೆ ಸುತ್ತಿದರೆ ಪೇಟವಾದೆ, ಹೊದ್ದುಕೊಂಡರೆ ಬೆಚ್ಚನೆಯ ಹೊದ್ದಿಕೆಯಾದೆ, ಸ್ನಾನ ಮಾಡಿ ಒರೆಸಿಕೊಂಡರೆ ಟವಲಾದೆ, ನೀನಾರಿಗಾದೆಯೋ ಎಲೆ ಪ್ಯಾಂಟೆ. ಆಯ್ತು, ನಿನ್ ಹೇರ್ ಸ್ಟೈಲ್ ಅಲ್ಲ ನೀನ್ ಮಾಡ್ಕೊ, ಯಾಕಂದ್ರೆ ನನ್ನ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದೇ ನನ್ ಕಷ್ಟ. ಬೆಕ್ಕಿಪಟ್ನ ಇಲ್ಲೇ ಇಟ್ಟಿದ್ನಲ್ಲ, ಆಯ್ತು. ದೀಪೋತ್ಸವಕ್ಕೆ ಬಂದ ಚಿತ್ರನಟಿ ದೀಪ. ಮನೇಲಿ ದೀಪೋತ್ಸವ ನಡೀತಾ ಇದೆಯಾ? ಬೆಂಕಿಪಟ್ನ ಪೂಜೆ ಮಾಡ್ತೀವಿ ಸರಿ, ಆದ್ರೆ ಇದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಪೂಜೆ ಆಗಿಲ್ವಾ? ದೇವ್ರ ಪೂಜೆಗೆ ಯಾರಾದ್ರೂ ಲೆಕ್ಕ ಹಾಕ್ತಾರೇನ್ರಿ? ಹೋಗ್ಲಿ ಬಿಡು, ಬಾಗ್ಲಾದ್ರೂ ಹಾಕು, ಯಾರಾದ್ರೂ ದೃಷ್ಟಿ ಹಾಕ್ಬಿಟ್ರೆ. ಪೂಜೆ ಟೈಮಲ್ಲಿ ಬಾಗ್ಲ ಹಾಕಿದ್ರೆ ಮನೆ ಒಳಗಡೆ ಬರ್ಬೇಕಾಗಿರೋ ದೇವ್ರು ಹಂಗೆ ವಾಪಸ್ ಹೊರಟೋಗ್ತಾನೆ. ಇಲ್ಲಾಂದ್ರೆ ಒಳಗಡೆ ಬಂದು ಕೂತ್ಕೊಂಡು ಕಾಪಿ ಟೀ ಕುಡ್ಕೊಂಡು ಹೋಗ್ತಾರಾ? ನಿಮ್ಗೆ ಅರ್ಥ ಆಗಲ್ಲ ಬಿಡಿ, ನನ್ ಟೆನ್ಷನ್ ನನ್ಗೆ. ಅಲ್ಲೇ ಇಟ್ಟಿದ್ ಬೆಂಕಿ ಪಟ್ಟ ಕಾಣ್ತಾ ಇಲ್ವಲ್ಲ ಅಂತ. ತೋಳಿ ತೋಳಿ ತೋಳಿ. ಈ ಹರಿದಿರೋ ಬಟ್ಟೆ ತೆಗೆದು ಈ ಬಟ್ಟೆ ಹಾಕೊಳ್ಳಪ್ಪ. ಒಗ್ದಿದೆ. ದೇಹಿ ಅಂತ ಹೋಗಿದ್ರೆ ಮುಂದಕ್ಕೆ ಹೋಗೋ ಅಂತ ಹೇಳೋ ಜನ ಇರೋ ಈ ಕಾಲದಲ್ಲಿ ಹಸ್ತಿರೋ ಹೊಟ್ಟೆಗೆ ಅನ್ನನೂ ಕೊಟ್ಟಿದ್ದೀರ, ಬಟ್ಟೆನೂ ಕೊಟ್ಟಿದ್ದೀರ. ಒಂದ್ಸಾರೆ ಹೇಳ್ತೀನಿ, ಇಂಥ ಮನೇಲೆ ಆ ಭಗವಂತ ಯಾವಾಗ್ಲೂ ನೆಲೆಸಿರಿ. ನೀವು ಮುಂದಕ್ಕೆ ಬರ್ತೀರಿ, ಈ ಮನೆ ಏಳ್ಗೆ ಆಗುತ್ತೆ. ಆ ಭಗವಂತ ಒಳ್ಳೇದು ಮಾಡ್ತಾರೆ. ಭಗವಂತ, ಇವತ್ತು ನನ್ನಿಂದ ಇವ್ರ ಹಸಿವು ನೀಗ್ಸೋ ಹಾಗೆ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇಂಥ 100 ಜನಕ್ಕೆ ಸಹಾಯ ಮಾಡಬೇಕು ಅನ್ನೋ ಹಾರ್ಟ್ಸ್ ಇದೆ, ಆದ್ರೆ ನೋಟ್ಸ್ ಇಲ್ಲ. ಬಟ್ ಐ ನೋ ನೀನ್ ನನಗೆ ಕೊಟ್ಟೇ ಕೊಡ್ತೀಯಾ, ಇಂಥವ್ರನ್ನೆಲ್ಲ ನಾನು ನೋಡ್ಕೋತೀನಿ.
ಹಬ್ಬ ಸಿಕ್ ರೀ ನೀನ್ ಸಿಕ್ಕಾಪಟ್ಟೆ ಫಸ್ಟ್ ಇಷ್ಟು ಬೇಗ ಇಷ್ಟು ದೀಪಗಳನ್ನ ಹಚ್ಬಿಟ್ಟಿದ್ಯಾ? ರೀ ನಾನು ಈಗ ತಾನೇ ಬೆಂಕಿ ಪಟ್ಟಣ ತಗೊಂಡ್ ಬರ್ತಾ ಇದ್ದೀನಿ. ನಾನು ಎಲ್ಲಿಂದ ಹಚ್ಲಿ? ನೀವೇ ಹಚ್ಬಿಟ್ಟು ಸುಳ್ಳು ಹೇಳ್ತಾ ಇದ್ದೀರಾ? ಚೆನ್ನಾಗಿ ಹೇಳ್ದೆ. ಮೊದ್ಲೇ ಕಾಸ್ಟ್ಲಿ ಪೂಜೆ ಅಂತ ಫೀಲಿಂಗ್ ಅಲ್ಲಿ ಇದ್ದೀನಿ. ನಾನು ಇಷ್ಟೊಂದು ದೀಪಗಳನ್ನ ಹಚ್ತೀನ? ಅಪ್ಪ ಅಪ್ಪ ದೀಪಗಳನ್ನ ನೀನೇನಾರು ಹಚ್ಚಿದ್ಯಾ? ಅಯ್ಯ ತಲೆಗೆ ಬಣ್ಣ ಹಚ್ಚಕ್ ಪುರ್ಸತ್ತಿಲ್ಲ. ನಾನ್ ಯಾಕಪ್ಪ ದೀಪ ಹಚ್ಲಿ? ನೀನು ಹಚ್ಚಿದ ನಾನು ಹಚ್ಚಿದ ಏನ್ ತಂತಾನೆ ಅಂಟ್ಕೊಂಡ್ಬಿಡ್ತಾ? ತಮ್ಮ ಬಾಳ ನೋವಾಗತ್ತೇನೋ. ಅದನ್ನು ಬೇರೆ ಬಿಡಿಸಿ ಬಿಡಿಸಿ ಹೇಳ್ಬೇಕೇನೋ ಎಣ್ಣ. ಆ ಎಮ್ಮಿ ಚರ್ಮದ ದಾಂಡಿಗ ಹೊಡೆದಕ್ಕೆ ದೇಹದಾಗಿರೋ ಯಾವ್ಯಾವ ಸ್ಪೇರ್ ಪಾರ್ಟ್ಸ್ ಎಲ್ಲೆಲ್ಲಿ ಬಿದ್ದಾವೋ ಒಟ್ಟ ಗೊತ್ತಾಗೋಲ್ದು. ಸೌದತ್ತಿ ಅಲ್ಲವಾ ಅಣ್ಣಾರ ಅಕ್ಕರ ಯಾರೆಲ್ಲ ಗುಣ ಒಂದು ಗುಟ್ಟಕ್ ನೀರ್ ತಂದು ಬಾಯಿಗೆ ಹಾಕ್ರಿ. ಪಿಂಗಾಣಿ ನೀರೇ ಒಂದು ಹನಿ ನೀರ್ ತಂದು ಬಾಯಿಗೆ ಹಾಕೋ. ಅಣ್ಣ ನಾನ್ ಗಾಳಿ ಹಾಕೋದ್ ನಿಲ್ಸ್ಬಿಟ್ರೆ ನೀವು ಸತ್ತೋಗ್ತೀರಾ ಅನ್ನೋ ಭಯ ಅಣ್ಣ. ನಿನ್ನ ಅಣ್ಣ ಇವ್ರು ಯಾರು ನಮ್ಮ ಜೀವ ಉಳ್ಸಾಕ ರೆಡಿ ಇಲ್ಲಣ್ಣ. ನೀ ಕಾಳಜಿ ಮಾಡಕ್ ಹೋಗ್ಬೇಡ. ನಾ ಸತ್ರು ಚಿಂತಿಲ್ಲ. ನಿನಗ ನೀರು ಕುಡಿಸ್ತೇನೆ. ನಾನು ಹೋಗ್ತಿರ್ತೀನಿ. ಇರು 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 ವೈನಿ ವೈನಿ ತಗೋಪಕ್ಕೆ. ಪಾಪಿಗಳು ಹೇಗ್ ಹೊಡ್ತಿದಾರ ನೋಡು. ನಾಯಿಗೆ ಹೊಡೆದಾಗೆ ಹೊಡೆದ್ರು ಗಿರ್ಜಕ್ಕ. ನೀವ್ ಅದನ್ನೆಲ್ಲ ನೋಡ್ತಾ ನಿಂತಿದ್ರಾ? ಒಂದ್ ಕೆಲ್ಸ ಮಾಡ್ಬೇಕಾಗಿತ್ತು. ಫೋನ್ ತೆಗೆದು ವಿಡಿಯೋ ಮಾಡಿ ಇಂಟರ್ನೆಟ್ ಬಿಟ್ಬಿಡ್ಬೇಕಾಗಿತ್ತು. ಚೆನ್ನಾಗಿರೋದು. ಮಾಡು ಅಂತ ಇದ್ದ ಗಿರ್ಜಕ್ಕ, ಆದ್ರೆ ಡೇಟಾ ಖಾಲಿ ಆಯ್ತು. ನಿಮ್ಗೆಲ್ಲ ಮನುಷ್ಯತ್ವನೇ ಇಲ್ಲ. ಥು. ಆ ದೇವ್ರು ಎಲ್ಲ ನೋಡ್ತಾ ಇರ್ತಾನೆ. ನೀವ್ ಸಹಾಯ ಮಾಡದೇ ಇರೋ ಪಾಪಕ್ಕೆ ಆ ಯಮಧರ್ಮ ನರಕದಲ್ಲಿ ನಿಮ್ಮೆಲ್ಲರನ್ನು ಬಾಣ್ಲಿ ಒಳಗಡೆ ಹಾಕಿ ಬಜ್ಜಿ ಕೊಂಡ ಮಾಡ್ಬಿಡ್ತಾನೆ. ಸಾರಿ 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 ಬಸ್ಯ. ಗಿರ್ಜಾ ಬಾಮ್ಮ ಇಲ್ಲಿ, ಬಾಮ್ಮ ಇಲ್ಲಿ. ಒಂದ್ ನಿಮಿಷ ಬಸ್ಯ ಬಂದೆ. ಮಾವ ಅಲ್ಲಮ್ಮ ನಿನ್ ಯಾಕಮ್ಮ ಬೇಕು ಈ ಉಸಾಬ್ರಿ? ಬಾಮ್ಮ ಒಳಗ್ ಬಾಮ್ಮ. ಮಾವ ಇದೇ ಜಾಗದಲ್ಲಿ ನಮ್ಮೂರ್ ಯಾರಾದ್ರೂ ಇದ್ದಿದ್ರೆ ನೀವ್ ಹೀಗೆ ಹೇಳ್ತಿದ್ರಾ? ಅದಕ್ಕೆ ನಾವ್ ಯಾರು ಅಲ್ಲಿರ್ಬಾರ್ದು ಅಂತ ನಾನು ಒಳಗಡೆ ಇದ್ದೀನಿ ಕಣಮ್ಮ. ಬಾಮ್ಮ. ನೀವು ನಿಮ್ ಮಗ ಒಂದೇ ತರ. ಹೌದು ಮಾವ ನೀವ್ ಒಳಗಡೆ ಇರಿ. 2 ನಿಮಿಷ ಬರ್ತೀನಿ ಆಯ್ತಾ? ಬರ್ತೀನಿ ಮಾವ, ನೀವ್ ಹೋಗಿ ಒಳಗಡೆ. ನನ್ ಮಾತು ಕೇಳಮ್ಮ. ಓಹೋ ಏನ್ ನಾಟಕನ ನಡೀತಾ ಇದೆ, ನಿಂತ್ಕೊಂಡು ನೋಡ್ತಾ ಇದ್ದೀರಲ್ಲ. ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ಹೋಗಿ ಹೋಗಿ ಎಂದೆ. ಓ ಅಲ್ಲಮ್ಮ ನಿನಗೇನು ಬುದ್ಧಿಗಿದ್ದಿದ್ಯಾ? ಏನಾದ್ರು ಬೇಕಾದ್ರೆ ಕೇಳಿ ಅಂತ ಹೇಳ್ತೀಯಲ್ಲ. ನೀನ್ ಯಾಕಮ್ಮ ಬೇಕಿತ್ತಿದ್ದಲ್ಲ? ಮತ್ತೆ ಏನ್ ಬೇಕಾದ್ರೂ ನಿಮ್ಮನ್ನೇ ಕೇಳಿ ಅಂತ ಹೇಳ್ಬಿಟ್ ಬರ್ಲಾ? ಕೇಳ್ಬೋದು. ಕೇಳ್ಬಹುದಿತ್ತು, ಅಭ್ಯಂತರ ಇಲ್ಲ. ಆದ್ರೆ ನಾನು ಕೋಪ ಮಾಡ್ಕೊಂಡ್ರೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಗೆ ಧಕ್ಕೆ ಬರುತ್ತಲ್ಲ. ಅದಕ್ಕೆ ನಾನು ಕೋಪ ಮಾಡ್ಕೊಂಡ್ರೆ ಸುಮ್ಮನಿದ್ದೀನಿ ನಾನು. ನಿಮಗ್ ಕೋಪ ಬಂದ್ರೆ ದೇಶದ ಆರ್ಥಿಕ ಪರಿಸ್ಥಿತಿ ಹೇಗ್ ಮಾವ ಕುಗ್ಗೋಗುತ್ತೆ? ಏನಮ್ಮ ಏನಮ್ಮ ಹಾಗೆ ಹೇಳ್ತೀಯ ನೀನು? ನನ್ನ ಕೋಪ ಮಾಡ್ದೆ ಅಂತ ಇಟ್ಕೋ. ಆಮೇಲೆ ರೌಡಿಗಳನ್ನ ಹೊಡೆದು ಅವರ ಮೂಳೆಗಳನ್ನ ಲಟಕ ಪಟಕ ಅಂತ ಮುರಿದೆ ಅಂತ ಇಟ್ಕೊಳ್ಳೋದೇನ್ ಬಂತು? ಖಂಡಿತ ಮುರಿದೇ ಮುರಿತೀನಿ. ಆಮೇಲೆ ಸುಮ್ಮನೆ ಪೊಲೀಸ್ನವರು ನನ್ನ ಅರೆಸ್ಟ್ ಮಾಡ್ತಾರೆ. ಅವ್ರು ಅರೆಸ್ಟ್ ಮಾಡಿದ್ಮೇಲೆ ನನ್ನ ಅಭಿಮಾನಿಗಳು, ನನ್ನ ಕಟ್ಟ ಅಭಿಮಾನಿಗಳು ಸುಮ್ಮನಿರ್ತಾರ? ಅಂಗಡಿಗೆ ಬೆಂಕಿ ಹಚ್ತಾರೆ, ಬಸ್ಗೆ ಕಲ್ಲು ಹೊಡಿತಾರೆ, ಟೈರಿಗೆ ಬೆಂಕಿ ಹಚ್ತಾರೆ. ಆಮೇಲೆ ವ್ಯಾಪಾರ ವಹಿವಾಟೆಲ್ಲ ವ್ಯತ್ಯಾಸ ಆಗ್ಬಿಡತ್ತೆ. ದೇಶದ ಆರ್ಥಿಕ ಪರಿಸ್ಥಿತಿ ಕುಗ್ಗೋಗತ್ತಮ್ಮ. ಅದಕ್ಕೆ ಕೊಟ್ಟೋಗ್ಬಿಟ್ಯಾ? ಅಯ್ಯೋ ಇಷ್ಟೊತ್ತು ನನ್ನ ಎನರ್ಜಿ ವೇಸ್ಟ್ ಆಗೋಯ್ತಲ್ಲ ಮಾತಾಡಿ. ನಾನಲ್ಲ ದುರ್ಗಮ್ಮ
ನೋಡಮ್ಮ ನೀನ್ ಹೇಳಿ ಅಂತ ಅವರೆಲ್ಲ ಒಳಗಡೆ ಬಂದ್ಬಿಟ್ಟಿದ್ದಾರೆ. ಅವ್ರು ನೋಡ್ಕೊಂಡು ರೂಢಿಗಳು ಬಂದ್ರೆ ಗತಿ ಏನಮ್ಮ? ನೋಡು, ಏನಾಗ್ಲಿ ನೀನು ನಮ್ಮ ಮಾವ ಮಾತ್ರ ಕೇಳಿ ಅಂತ ಅನ್ಬೇಡ. ಯಾಕೆ ಅಂತಂದ್ರೆ ದೇಶಕ್ಕೆ ತೊಂದರೆ ಆಗೋದಕ್ಕೆ ನಾನು ಅವಕಾಶ ಮಾಡ್ಕೊಡ್ತೀನ ಮಾವ. ಇರಿ, ಏನು ಅಂತ ಕೇಳ್ಕೊಂಬರ್ತೇನೆ. ಏನಾಯ್ತ್ರಪ್ಪ? ಮತ್ತೆ ಏನಾದ್ರೂ ತೊಂದರೆ ಆಯ್ತಾ? ಕೈಯಾಗ ರಕ್ತ ಹರಿಯಾತಿದ್ರಿ, ಅದಕ್ಕೊಂಚೂರು ಹತ್ತಿದ್ರು ತಂದು ಕೊಡ್ರಲ್ಲ. 2 ನಿಮಿಷ ತಂದೆ ಇರಿ. ಲಗುನು ಕೊಡ್ರಿ, ಇಲ್ಲಾಂದ್ರೆ ರಕ್ತ ಹರಿದು ಹೆಂಗೇರಿ ಮೂರಿ ಸರ್ಕೋತದ. ಅಯ್ಯೋ, ನಾನು ಅನ್ಕೊಂಡಾಗೆ ಅವರಿಂದ ರೌಡಿಗಳೇ ಬಂದ್ಬಿಟ್ರಲ್ಲಪ್ಪ. ಏನ್ ಮಾಡ್ಲಿ? ಆಗ್ಲ ಇಲ್ಲಿ ಬಂದು ಸೇರ್ಕೊಂಡಿದ್ದೀರಾ ನನ್ನ ಮಕ್ಕಳ್ರ. ಅಣ್ಣರ ನಮ್ದು ಏನೇ ಇದ್ರು ಹೊರಗೆ ನಿಂತು ಮಾತಾಡೋಣ್ರಿ. ಇದು ಬ್ಯಾರೆದವ್ರ ಮನಿ ಐತ್ರಿ, ಸುಮ್ನೆ ಇಲ್ಲಿ ಯಾಕ್ರಿ ಗದ್ಲ? ಬಡ್ಡಿ ದುಡ್ಡು ಕೊಡು ಅಂದ್ರೆ ಕತೆಗಳು ಹೇಳ್ತೀಯ? ನೋಡಿ ಇವ್ರೆ, ಈ ತರ ಬೇರೆಯವ್ರಿಗೆ ಹೊಡಿಬಾರ್ದು. ಬಡ್ಡಿ ದುಡ್ಡು ತಿನ್ನೋದು ತಪ್ಪು. ಅದ್ರ ಮೇಲೆ ಚಕ್ರ ಬಡ್ಡಿ ಕೇಳಿದ್ರೆ ಪಾಪ ಅವ್ರು ಎಲ್ಲಿಂದ ಕೊಡ್ತಾರೆ? ಅವ್ನು ಕೊಡ್ಲಿಲ್ಲ ಅಂದ್ರೆ ನೀನ್ ಕೊಡು, ಹೋಗ್ತೀವಿ. ನಾನೇ ಕೊಡ್ಲಿ? ಆಂಟಿ, ನಿನ್ ಪಾಡಿಗೆ ನೀನ್ ಇರ್ತೀಯಾ? ನಾವು ನಮ್ ಕೆಲಸ ಮುಗಿಸ್ಕೊಂಡು ಹೋಗ್ತೀವಿ. ನನ್ನನ್ನೇ ಆಂಟಿ ಅಂತ ಪಾಪಿ ನನ್ನ ಮಗ. ಯಾರೇ ನೀವು? ಇಟ್ಕೋಬಾರ್ದಿರೋ ಜಾಗದಲ್ಲಿ ಮಚ್ಚಿಟ್ಕೊಂಡು ನಿಂತ್ಕೋಬಾರ್ದಿರೋ ಜಾಗದಲ್ಲಿ ನಿಂತ್ಕೊಂಡಿದ್ದೀರಾ. ಸರಿ ಬರ್ರಿ, ಆಫೀಸಿಗೆ ಲೇಟ್ ಆಯ್ತು. ಆಫೀಸು ಲೇಟ್ ಆಯ್ತು. ಈಗ ಹೋಗು ಸರ್. ನಾನು ಹಿಂಗೆ ಹೋಗಲ್ಲ ಸರ್, ಹೀಗೆ ಹೋಗ್ಬೇಕು. ನಮ್ಗೆ ಪಂಚು ಚಚೆ ಹಾಗೆಲ್ಲ ಏನಿಲ್ಲ ಸರ್. ಸರ್, ನೀವು ಮುಂಚೆ ಟ್ರಾಫಿಕ್ ಪೊಲೀಸ್ ಆಗಿರೋ ಸರ್. ಗಾಡಿ ನೋಡಿದ ತಕ್ಷಣ ಕೀ ಕಿತ್ಕೊಂಡ್ರಿ. ಕೀನು ಕಿತ್ಕೊಂತೀವಿ, ಎಲ್ಲಾನು ಕಿತ್ಕೊಂತೀವಿ. ಏಯ್, ನೀನೇ ತಾನೆ ನಿನ್ನ ಹೆಂಡತಿ ಗಂಡ? ಅಫ್ಕೋರ್ಸ್ ನಾನೇ ಗಿರಿಜಾ ಗಂಡ, ಹಸ್ಬೆಂಡ್ ಆಫ್ ಗಿರಿಜಾ. ಆಕ್ಚುಲಿ ಮೈ ಸೆಲ್ಫ್ ಶಿವಪ್ರಸಾದ್. ಐ ವರ್ಕ್ ಫಾರ್ ರಾಜಾ ಅಂಡರ್. ಏ ಪುಂಗಿ ಅಣ್ಣಯ್ಯ, ಓದಿದ್ದೆ ಓದ್ತಾ ಇರ್ತಾನಿಲ್ವಾ? ಹೌದಣ್ಣಯ್ಯ, ಉಸಿರು ನಿಲ್ಸಿದ್ರೆ ಪುಂಗಿ ನಿಲ್ಲುತ್ತೆ. ಸರ್, ಏನ್ ಸರ್ ಹೀಗೆ ಹೇಳ್ತಾ ಇದ್ದೀರಾ? ಉಸಿರು ನಿಲ್ಸುವಂತ ಕೆಲಸ ನಾನೇನ್ ಸರ್ ಮಾಡ್ದೆ? ಕಂದ, ನೀನೇನು ಮಾಡ್ಲಿಲ್ಲ, ನೀನು ಪಾಪಚ್ಚಿ. ಹೌದು ಸರ್, ನಾನು ಪಾಪಚ್ಚಿ. ಆದ್ರೆ ನಿನ್ನ ಹೆಂಡತಿ ನಮ್ಮನ್ನ ಅಪ್ಪಚ್ಚಿ ಮಾಡ್ಬಿಟ್ಲು. ಕಂದ, ನೀನು ಜಗತ್ತಲ್ಲಿ ಯಾರ ಗಂಡ ಆಗಿದ್ರು ನಾವು ನಿಮ್ಮನ್ನ ಬಿಟ್ಬಿಡ್ತಾ ಇದ್ವು. ಆದ್ರೆ ನಿನ್ನ ಹೆಂಡತಿ ಗಂಡ ಅದೇ ನೋಡು, ಅದೇ ನೀನು ಮಾಡಿದ ದೊಡ್ಡ ತಪ್ಪು. ಏನೇ ಇದು? ಬ್ಯಾಗು, ಸ್ಕೂಲ್ ಮಕ್ಕಳು ಕ್ಯಾರಿಯರ್ ಎತ್ಕೊಂಡೋದಂಗೆ ಎತ್ಕೊಂಡೋಗ್ತಾ ಇದೆಯಾ? ಪೌಷ್ಟಿಕ ಆಹಾರ ಸರ್, ಲಂಚ್ಗೆ. ಕೇಸರಿ ಬಾಗ್ ಸೂಪರ್ ಆಗಿದೆ. ಏ ತಮ್ಮ, ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಎಲ್ಲ ಹಾಕಿ ಸೂಪರ್ ಮಾಡಿದ್ರು. ಹೌದಣ್ಣಯ್ಯ, ಕುಡಿಲಿ. ನಮ್ಮ ಆಂಟಿ ಮಾಡಿರೋದು. ಅಣ್ಣಯ್ಯ, ದಿನ ಹಿಂಗ್ ತಿನ್ಕೊಂಡು ಕಸರತ್ ಮಾಡಿದ್ರೆ ಆನೆ ಬಲ ಬರ್ತದೆ. ಬಂದ್ಯಾ ಭಗವಂತ? ಸದ್ಯ ನನಗೆ ಗೊತ್ತು ಭಗವಂತ, ನೀನ್ ಯಾವಾಗಲೂ ನನ್ನ ಜೊತೆನೇ ಇರ್ತೀಯ ಅಂತ. ಆದ್ರೆ ವಿಷಯ ಏನ್ ಗೊತ್ತಾ, ಈ ಗಲಾಟೆ ನಡೆಯುವ ಸಂದರ್ಭದಲ್ಲಿ ಪೊಲೀಸ್ನವರು ಸ್ಟೇಷನ್ ಒಳಗಡೆ ಇದ್ರೆ ಕೆಲಸ ಆಗಲ್ಲ. ಅವ್ರು ಹೊರಗಡೆ ಬಂದು ನಿಲ್ತಾರಲ್ಲ, ಆಗ ಗಲಾಟೆ ಕಂಟ್ರೋಲ್ ಬರೋದು. ಹಾಗೆ ನೀನು ನನ್ನ ಒಳಗಡೆಯಿಂದ ಹೊರಗೆ ಬಂದು ನನ್ನ ಜೊತೆನೆ ಬರ್ಬೇಕು. ಓಕೆ? ಶಿವಪ್ರಸಾದ್, ನಿನಗಾದ್ರೂ ಒಬ್ಳು ಹೆಂಡತಿ, 2 ಮಕ್ಕಳು, ಒಂದು ಸಣ್ಣ ಕುಟುಂಬ. ಆದ್ರೆ ನನಗೆ ಈ ಪ್ರಪಂಚ ಅನ್ನೋ ದೊಡ್ಡ ಕುಟುಂಬ. ನಿನಗೆ ಕೆಲಸನಾದ್ರೂ ಇದೆ, ನಾನು ಅಲೆಮಾರಿ. ನಿನಗೆ ಮನೆನಾದ್ರೂ ಇದೆ, ನಾನು ಸ್ಮಶಾನವಾಸಿ. ನಿನಗೆ 4 ಕಣ್ಣು, ನನ್ಗಿರೋದು 3 ಕಣ್ಣು. ಇಷ್ಟೆಲ್ಲ ಇರ್ಬೇಕಾದ್ರೆ
ನಾವ್ ಅನ್ಯಾಯನ ಯಾಕೆ ಎದುರಾಕೋಬೇಕು ಅಲ್ವಾ? ಓ, ನಾನು ಹೇಳಿದ್ದನ್ನ ನನ್ಗೆ ರಿವರ್ಸಲ್ ಹೇಳ್ತಾ ಇದ್ದೆ ನೀನು. ಅರ್ಥ ಆಯ್ತು ಬಿಡು. ಅಲ್ಲ, ನೀನೇ ನನ್ನನ್ನ ಕೈಲಾಗ್ದವನು ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ನಾನು ಒಂದ್ ಕಾಲದಲ್ಲಿ ರೌಡಿನೇ. ಎತ್ತಿದ್ರೆ ಗದೆ, ಇಳಿಸಿದ್ರೆ ಒದೆ. ನಮ್ಮ ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ ಅಂತ ಸುಮ್ಮನಾದೆ. ಇಲ್ಲ ಅಂದಿದ್ರೆ ಅರ್ಥ ಆಯ್ತು ಬಿಡು. ನಿನ್ನ ಜೊತೆ ಬರಲ್ಲ ತಾನೆ? ಬೇಡ ಬಿಡು, ನಾನೊಬ್ನೇ ಹೋಗ್ತೀನಿ. ಆದ್ರೆ ಒಂದ್ ವಿಷಯ, ನಿನಗ್ ಕೈಲಾಸಕ್ಕೆ ಹೋಗೋದಕ್ಕೆ ಇರೋದು ಒಂದೇ ದಾರಿ, ಆದ್ರೆ ನನಗ್ ಮನೆಗೆ ಹೋಗೋದಕ್ಕೆ 100 ದಾರಿ. ನಾನೊಬ್ನೇ ಹೋಗ್ತೀನಿ. ಯು ಅಂಡರ್ಸ್ಟ್ಯಾಂಡ್? ಯು ಬೆಟರ್ ಅಂಡರ್ಸ್ಟ್ಯಾಂಡ್. ಭಗವಂತ, ಅಯ್ಯೋ, ನನ್ನ ಕಾಮಿಡಿಗೆ ರೌಡಿ ಅಂತ ಹೇಳಿದ್ದು ನೀನ್ ಅದನ್ನೇ ಸೀರಿಯಸ್ ಆಗಿ ಫೀಲ್ ಮಾಡಿ ಹೊರಟೋದ್ಯಾ? ಅಯ್ಯೋ, ಈಗ ನಾನು ಏನ್ ಮಾಡ್ಲಿ? ಗಾಡಿನ ಇಲ್ಲೇ ಪಾರ್ಕ್ ಮಾಡಿ ಆಟೋದಲ್ಲಿ ಹೋಗ್ಬಿಡ್ತೀವಿ. ಹೇಗಿದ್ರು ಆಟೋದವರು ಕರಾಟೆ ಕಿಂಗ್ ಶಂಕರ್ ನಾಗು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳು. ಹಾಗೊಂದು ವೇಳೆ ರೌಡಿಗಳೇನಾದ್ರು ನನ್ನನ್ನು ಅಟ್ಯಾಕ್ ಮಾಡಿದ್ರೆ ಆ ಅಭಿಮಾನಿಗಳೇ ಅವರನ್ನ ಹೊಡೆದು ನನ್ನ ಪಾಲಿಗೆ ದೇವರಾಗ್ಬಿಡ್ತಾರೆ. ಅಭಿಮಾನಿ ದೇವರುಗಳೇ, ಬರ್ತಾ ಇದ್ದೀನಿ. ಶಿವಪ್ರಸಾದ್, ಯಾರ ನೋವು ನೀನ್ ತಗೊಳಕ್ಕಾಗಲ್ಲ. ಕೊನೆ ಪಕ್ಷ ನೋವು ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ನೋವಲ್ಲೂ ಜೊತೆಲಿ ಇರ್ತೀನಿ ಅಂತ ಹೇಳೋದಿದೆಯಲ್ವಾ, ಅದನ್ನ ಮಾನವೀಯತೆ ಅಂತ ಕರೀತಾರೆ. ಆ ಮಾನವೀಯತೆಯಲ್ಲಿ ನನ್ನ ಸ್ನೇಹಿತ ತುಂಬಾ ಎತ್ತರದಲ್ಲಿದ್ದಾನೆ ಅಂತ ನಾನು ನಂಬಿದ್ದೀನಿ. ಅನ್ಯಾಯ ನಡೆಯುವಾಗ ಅದನ್ನ ಪ್ರಶ್ನೆ ಮಾಡಬೇಕು ಶಿವಪ್ರಸಾದ್. ಇಲ್ಲ ಅಂದ್ರೆ ಆ ಅನ್ಯಾಯದಲ್ಲಿ ನೀನು ಪಾಲುದಾರನಾಗ್ತೀಯ.